ಹಾಯ್ ಹಲೋ ಸ್ನೇಹಿತರೆ, ಹೊಳ್ಳಾಸ್ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮಗೆ ಇವತ್ತು ರೆಸ್ಟೋರೆಂಟ್ಗಳಲ್ಲಿ ಮಾಡುವಂಥ ವೆಜ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಇದಕ್ಕೆ ಉದ್ದುದ್ದವಾಗಿ ಹೆಚ್ಕೊಂಡಿರುವಂಥ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಕ್ಯಾಪ್ಸಿಕಮ್ಮು ಇವಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೊಂದು ಹಾಫ್ ಬಾಯ್ಲ್ ಆಗಬೇಕು. ಇದು ಫುಲ್ ಬೆಂದರೆ ತರಕಾರಿ ಚೆನ್ನಾಗಿರಲ್ಲ. ಇದು ತರಕಾರಿ ಸ್ವಲ್ಪ ಬಾಡಬೇಕು ಅಷ್ಟೇ, ಬಾಡುವಷ್ಟು ಮಾತ್ರ ಇದನ್ನು ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಕುಕ್ಕರನ್ನು ಆಗಲ್ಲ, ಓಪನಾಗಿ ಇಟ್ಕೊಂಡಿರೋ ಅನ್ನನೇ ಆಗಬೇಕು. ಅದನ್ನು ಒಂದು ಬೌಲು ಹಾಕ್ಕೊಳ್ಳಿ. ಅದಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ, ಹಾಗೆ ನಿಮಗೆ ರುಚಿಗೆ ಬೇಕಾಗಷ್ಟು ಉಪ್ಪು, ಸ್ವಲ್ಪ ಸೋಯಾ ಸಾಸು, ಅದೇ ರೀತಿ ಸ್ವಲ್ಪ ವಿನಿಗರು, ಹಾಗೆ ಸ್ವಲ್ಪ ಚಿಲ್ಲಿ ಸಾಸು ಹಾಕ್ಕೊಳ್ಬೇಕು. ಇದು ಎಲ್ಲದೂ ಅಷ್ಟೇ, ನಿಮಗೆ ರುಚಿಗೆ ಬೇಕಾಗೋದು ಎಷ್ಟಿರುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾವ ರೀತಿ ಫ್ರೈ ಆಗಬೇಕು ಅಂದರೆ ಅದು ಫುಲ್ ಉದುರುದ್ರು ಬರುತ್ತೆ, ಆ ರೀತಿ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದಷ್ಟು ಟೇಸ್ಟ್ ಇದು, ಯಾಕಂದರೆ ಹೆಸರೇ ಇದಕ್ಕೆ ಫ್ರೈಡ್ ರೈಸ್ ಅಂತ ಹೇಳ್ಬಿಟ್ಟು. ಇದು ಎಷ್ಟು ಫ್ರೈ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.